ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಹುದ್ದೆಗಳ ಸಂಖ್ಯೆ 150 ಪ್ಲಸ್ ಹೆಚ್ಚಿಗೆ ಏನಪ್ಪ ಅಂತಂದರೆ 97 ಹುದ್ದೆಗಳನ್ನ ಬಿಟ್ಟಿರುವಂಥದ್ದು. ವೇತನ ಶ್ರೇಣಿ 37,900ರಿಂದ 70,850ರವರೆಗೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ 15/4/2024ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/5/2024ರವರೆಗೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಭಾರತದ ಕಾನೂನಿನನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಹತೆ ಹೊಂದಿರತಕ್ಕದ್ದು. ಇನ್ನು ಅರ್ಜಿ ಸಲ್ಲಿಸುವ ಹಂತಗಳು ಬಂದರೆ ಸ್ನೇಹಿತರೆ, ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆ OTR ಒನ್ ಟೈಮ್ ರಿಜಿಸ್ಟ್ರೇಷನ್. ನೀವು ಒಂದು ಸಾರಿ KPSCಯಲ್ಲಿ ಏನಪ್ಪ ಅಂತಂದರೆ ಒಂದು ಸಾರಿ ಯಾವುದಾದ್ರೂ ಪೋಸ್ಟ್ಗೆ ಅಪ್ಲೈ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಮಾತ್ರ ಇವಾಗಲೇ ಏನಪ್ಪ ಅಂತಂದ್ರೆ PUC ಮುಗಿದಿತ್ತಪ್ಪ ಅಂತಂದರೆ ನೀವು ಡಿಗ್ರಿಯನ್ನು ತದನಂತರದಲ್ಲಿ ಮುಗಿಸಿದ್ರೆ ಡಿಗ್ರಿಯ ಒಂದು ಕ್ವಾಲಿಫಿಕೇಷನ್ ಆ್ಯಡ್ ಮಾಡಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಶುಲ್ಕ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ₹600, ಪ್ರವರ್ಗ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ₹300, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹50, SC ST ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. ಇನ್ನು ಆಯ್ಕೆ ವಿಧಾನ ಕನ್ನಡ ಭಾಷಾ ಪರೀಕ್ಷೆ ಏನಪ್ಪ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ಈಗಾಗಲೇ ಯಾರು ಗ್ರೂಪ್ C ಆಗಿರ್ಬೋದು ಮುಂತಾದ ಒಂದು KPSCಯಲ್ಲಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ಪಾಸಾಗಿದ್ದರೆ ಏನಪ್ಪ ಅಂತಂದ್ರೆ ಈ ಒಂದು PDO ಅಧಿಸೂಚನೆಯಲ್ಲಿ ತಾವು ಏನಪ್ಪ ಅಂತಂದ್ರೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ಬರೆಯುವಂತಿಲ್ಲ. ಒಂದು ಸಾರಿ ಪಾಸಾದರೆ ಮುಗೀತು. ವಿಶೇಷ ಸೂಚನೆ ನೋಡಿ ಸ್ನೇಹಿತರೆ, ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021ರಡಿ ಕರ್ನಾಟಕ ಲೋಕಸೇವಾ ಆಯೋಗವು ದಿನಾಂಕ 29/11/2022ರಂದು ಹಾಗೂ ನಂತರ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಸದರಿ ಫಲಿತಾಂಶಗಳನ್ನು ಈ ಅಧಿಸೂಚನೆಯ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನಕ್ಕೆ ಸಂಬಂಧಿಸಿದಂತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಇನ್ನು ಪಠ್ಯಕ್ರಮ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ 1 ಅಂಕಗಳು 100. ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಒಂದ್ಸಾರಿ ವಿಡಿಯೋ ಪಾಸ್ ಮಾಡಿಬಿಟ್ಟು ನೋಡ್ಕೊಂಡ್ಬಿಡಿ. ಇನ್ನು ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡಕ್ಕೆ ಗರಿಷ್ಠ ಅಂಕಗಳು 35, ಸಾಮಾನ್ಯ ಇಂಗ್ಲೀಷ್ 35, ಕಂಪ್ಯೂಟರ್ 30, ಒಟ್ಟು 100 ಅಂಕಗಳು. ಇನ್ನು ವಯೋಮಿತಿ ನೋಡಿ ಸ್ನೇಹಿತರೆ, ಸಾಮಾನ್ಯ ಅರ್ಹತೆ ಗರಿಷ್ಠ 35 ವರ್ಷಗಳು, ಪ್ರವರ್ಗ 2A, 2B, 3A, 3B 38 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ 1 ಪ್ರವರ್ಗ 1 40 ವರ್ಷಗಳು. ಉಳಿಕೆಯ ಮೂಲ ವೃಂದದ 150 ಹುದ್ದೆಗಳನ್ನು ಈ ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ ನೋಡಿ ಸ್ನೇಹಿತರೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿಗಳೇನಪ್ಪ ಅಂತಂದರೆ ಈ ಹುದ್ದೆಗೆ ಡಿಗ್ರಿಯನ್ನು ಕನ್ಸಿಡರ್ ಮಾಡೋದ್ರಿಂದ ಡಿಗ್ರಿಯ ಪ್ರಮಾಣ ಪತ್ರಗಳು ನಿಮ್ಮ ಹತ್ರ ಇರಲೇಬೇಕು ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿರುವ ಬಗ್ಗೆ ಪ್ರಮಾಣ ಪತ್ರಗಳು, ಎಲ್ಲ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಡಿಪ್ಲೊಮಾ ಅಥವಾ ಪದವಿಯ ಘಟಿಕೋತ್ಸವ ಪ್ರಮಾಣ ಪತ್ರ, ಅಭ್ಯರ್ಥಿಗಳು ತಮಗೆ ಅನ್ವಯಿಸುವ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಪೂರ್ಣಗೊಳಿಸಿರುವ ಬಗ್ಗೆ ಸಂಬಂಧಿತ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ, ಘಟಿಕೋತ್ಸವ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡುವುದು. ಇನ್ನು SSLC ಮಾರ್ಕ್ಸ್ ಕಾರ್ಡ್ ಬೇಕು ಸ್ನೇಹಿತರೆ ಹಾಗೂ PUC ಮಾರ್ಕ್ಸ್ ಕಾರ್ಡ್. ನೀವು ಎಕ್ಸ್ ಆರ್ಮಿ ಇದ್ದರೆ ಅವರು ಸೇವೆಯಿಂದ ಬಿಡುಗಡೆ ಹೊಂದಿದೆ ಏನಪ್ಪ ಅಂತಂದ್ರೆ ಮುಕ್ತಿ ಹೊಂದಿದ ಬಗೆಯ ಪ್ರಮಾಣ ಪತ್ರ ಅಥವಾ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತಾರೆ, ಅದು ಇರಬೇಕು. ನೀವು SC ST ಇವ್ರಿಗೇನಪ್ಪ ಅಂತಂದ್ರೆ ಮೀಸಲಾತಿ ಅಭ್ಯರ್ಥಿಗಳು ತಮ್ಮ ತಹಶೀಲ್ದಾರ್ಗಿಂತ ಪಡೆದಿರ್ತಕ್ಕಂಥ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು.
ಇನ್ನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಏನಪ್ಪ ಅಂತಂದ್ರೆ ಯಾರು ಕನ್ನಡ ಮೀಡಿಯಮ್ಲಿ ಓದಿರ್ತೀರ 1 to 10th ಅವ್ರು ಏನಪ್ಪ ಅಂತಂದ್ರೆ ಕನ್ನಡ ಮಾಧ್ಯಮ ಬರ್ಕೊಳ್ಳಿ. ಹಾಗೂ ಗ್ರಾಮೀಣ ಮಾಧ್ಯಮ ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ ಕೋರಿದ್ದಲ್ಲಿ UDID ಕಾರ್ಡ್ ಅಂತ ಇರುತ್ತದೆ, ಅದು ತೆಗೆದುಕೊಳ್ಳಿ. ಇನ್ನು ID ಕಾರ್ಡ್ಗೆ ಸಂಬಂಧಿಸಿದಂತೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ID ನಡೆಯುತ್ತೆ. ಇನ್ನು ಯಾರು ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರ್ತಾರೆ ಅಂದರೆ PDP, ಆ PDP ಇದ್ದರೂ ಕೂಡ PDF ಅನ್ನು ಕೂಡ ನಂಬರನ್ನು ಅಪ್ಲೋಡ್ ಮಾಡಿ. ಇನ್ನು ಫೋಟೋ ಮತ್ತು ಸಿಗ್ನೇಚರ್ ಇವಂತೂ ಇದ್ದಿದೆ ಸ್ನೇಹಿತರೆ ಕಡ್ಡಾಯವಾಗಿ, ಮತ್ತು Gmail ID ಮತ್ತು ಮೊಬೈಲ್ ನಂಬರ್ ಇವಿಷ್ಟಿದ್ರೆ ಸಾಕು ಸ್ನೇಹಿತರೆ, ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಇವೆಲ್ಲವುಗಳನ್ನು ಏನಪ್ಪ ಅಂತಂದರೆ KPSC ವೆಬ್ಸೈಟ್ನಲ್ಲಿ ಲಾಗಿನ್ ಅಥವಾ ನ್ಯೂ ರಿಜಿಸ್ಟರ್ ಇದ್ದರೆ ನೀವು ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡಿ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಏನಪ್ಪ ಅಂತಂದ್ರೆ ನೀವೊಂದು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಸ್ನೇಹಿತರೆ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ PDOಗೆ ಸಂಬಂಧಿಸಿದ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.